ಸ್ನೇಹಿತರೆ, ಭಾರತದ ಇತಿಹಾಸದಲ್ಲಿ ಅತಿದೊಡ್ಡ ವಿಮಾನ ದುರಂತ ಅಂತ ಕರೆಸಿಕೊಂಡಿರೋ 260 ಜನರ ಸಾವಿಗೆ ಕಾರಣವಾಗಿರೋ ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ವರದಿ ಬಿಡುಗಡೆಯಾಗಿದೆ. ಜೂನ್ 12, 2025 ಮಧ್ಯಾಹ್ನ ಈ ಘಟನೆ ಆಯಿತು. ಇದರಲ್ಲಿ ಏನ್ ತಪ್ಪಾಗಿದೆ, ಯಾರ ತಪ್ಪಾಗಿದೆ, ಏನ್ ಕಾರಣ ಈ ರೀತಿ ಟೇಕ್ ಆಫ್ ಆಗ್ತಾ ಇದ್ದಕ್ಕಿದ್ದಂತೆ ಧಬಾರ್ ಅಂತ ಬಿದ್ದು ವಿಮಾನ ಕ್ರ್ಯಾಶ್ ಆಗ್ಲಿಕ್ಕೆ ಎಲ್ಲ ಸರ್ವನಾಶ ಆಯ್ತಲ್ಲ, ಏನ್ ಕಾರಣ ಅಂತ ಚರ್ಚೆ ನಡೀತಾ ಇತ್ತು. ಈಗ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಪ್ರಿಲಿಮಿನರಿ ರಿಪೋರ್ಟ್ ನೀಡಿದೆ. ಪ್ರಾಥಮಿಕ ಹಂತದ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟಿದೆ. ಹಲವು ಸ್ಫೋಟಕ ವಿಚಾರಗಳು ಬಯಲಾಗಿದ್ದು, ವಿಮಾನ ಟೇಕ್ ಆಫ್ ಆದಾಗಿನಿಂದ ದುರಂತ ಆಗೋ ತನಕ ಏನೆಲ್ಲ ಆಯಿತು ಅನ್ನೋ ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದ್ದಾರೆ. ಸುಮಾರು 15 ಪುಟಗಳ ವರದಿ ರಿಲೀಸ್ ಆಗಿದೆ. ವಿಮಾನ ದುರಂತಕ್ಕೆ ನಿಜವಾದ ಕಾರಣ ಏನು, ಪೈಲಟ್ಗಳು ಕೊನೆ ಕ್ಷಣದಲ್ಲಿ ಏನೆಲ್ಲ ಮಾತಾಡಿದ್ರು, ವಿಮಾನ ಹೇಗೆ ಬಿತ್ತು ಅನ್ನೋದು ಕೂಡ ರಿವೀಲ್ ಆಗಿದೆ. ಇದರ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ, ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮೊದಲಿಗೆ ವಿಮಾನ ಹೇಗೆ ಟೇಕ್ ಆಫ್ ಆಯಿತು ಅನ್ನೋದ್ರಿಂದಲೇ ಶುರು ಮಾಡೋದಾದ್ರೆ, ಜೂನ್ 12, 2025 ಬೋಯಿಂಗ್ ಕಂಪನಿಗೆ ಸೇರಿದ 7878 ವಿಮಾನ ಗುಜರಾತ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಲಂಡನ್ನ ಏರ್ಪೋರ್ಟ್ಗೆ ಟ್ರಾವೆಲ್ ಮಾಡಬೇಕಾಗಿತ್ತು. ಇದು ಏರ್ ಇಂಡಿಯಾಗೆ ಸೇರಿದ ವಿಮಾನ. 230 ಪ್ರಯಾಣಿಕರು, 10 ಸಿಬ್ಬಂದಿ ಮತ್ತು 2 ಪೈಲಟ್ ಇದ್ರು. 2 ಪೈಲಟ್ಗಳು ಕೂಡ ಪರಿಣಿತರು, ಅನುಭವ ಇದ್ದವರು. ಪ್ರಯಾಣಕ್ಕೂ ಮುನ್ನ ಸಾಕಷ್ಟು ವಿಶ್ರಾಂತಿ ಕೂಡ ಪಡೆದಿದ್ರು. ಮಂಗಳೂರು ವಿಮಾನ ದುರಂತದಲ್ಲಿ ಪೈಲಟ್ ವಿಶ್ರಾಂತಿ ಇಲ್ಲದೆ ಅನಾಹುತ ಆಯಿತು ಅನ್ನೋದು ನಿಮಗೆ ಕೇಳಿದಿರಲ್ಲ ನೀವು. ಆ ಥರ ಅಲ್ಲ, ವಿಶ್ರಾಂತಿ ಕೂಡ ಸಿಕ್ಕಿತ್ತು ಇವರಿಗೆ. ವಿಮಾನ ಒಟ್ಟು 2,13,401 kg ತೂಕ ಇತ್ತು. ಅಂದರೆ ಮ್ಯಾಕ್ಸಿಮಮ್ ತೂಕ 2,18,183 kg. ಅದಕ್ಕಿಂತ ವಿಮಾನ ಕಮ್ಮಿನೇ ತೂಕ ಇತ್ತು. ಅದರಲ್ಲಿ ಸುಮಾರು 54,200 kg ಅಂದರೆ 67,750 ಲೀಟರ್ಸ್ ಇಂಧನ ಇತ್ತು. ಭಾರತೀಯ ಕಾಲಮಾನ ಮಧ್ಯಾಹ್ನ 1:10 ವಿಮಾನ ಟೇಕ್ ಆಫ್ ಆಗಬೇಕಾಗಿತ್ತು, ಆದರೆ ಕ್ಲಿಯರೆನ್ಸ್ ಸಿಕ್ಕಿರಲಿಲ್ಲ. ಸುಮಾರು 1:18 ವಿಮಾನ ಪಾರ್ಕಿಂಗ್ ಪೊಸಿಷನ್ನಿಂದ ನಿಧಾನಕ್ಕೆ ಚಲಿಸೋಕೆ ಶುರುವಾಯಿತು. 1:25 ರನ್ವೇ ಹತ್ತಿರಕ್ಕೆ ಬಂತು. 1 ಗಂಟೆ 33 ನಿಮಿಷ 3 ಸೆಕೆಂಡ್ಗೆ ರನ್ವೇನಲ್ಲಿ ಚಲಿಸೋಕೆ ಕ್ಲಿಯರೆನ್ಸ್ ಸಿಕ್ತು. ವಿಮಾನ 1 ಗಂಟೆ 37 ನಿಮಿಷ 33 ಸೆಕೆಂಡ್ಗೆ ಟೇಕ್ ಆಫ್ ಆಯಿತು. ಜಸ್ಟ್ 4 ಸೆಕೆಂಡ್ ಅಂದರೆ 1 ಗಂಟೆ 37 ನಿಮಿಷ 37 ಸೆಕೆಂಡ್ಗೆ ರನ್ವೇ 23ರಿಂದ ಮೇಲಕ್ಕೆ ಬಂತು. ಆದರೆ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಅಂದರೆ 1:39 ವಿಮಾನ ಪತನ ಆಯಿತು. ಟೇಕ್ ಆಫ್ ಆದ ಜಾಗದಿಂದ 900 ನಾಟಿಕಲ್ ಮೀಟರ್ ದೂರದಲ್ಲಿ ಬಿತ್ತು. ವಿಮಾನದ ಅವಶೇಷ ಅಪಘಾತ ಸ್ಥಳದಿಂದ 1000 ಅಡಿ ಉದ್ದ ಮತ್ತು 400 ಅಡಿ ಅಗಲ ತನಕ ಹೋಗಿ ಬಿದ್ದಿತ್ತು ಅಂತ ವರದಿಯಲ್ಲಿ ಹೇಳಲಾಗಿದೆ. ಅಪಘಾತಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ಇಲ್ಲಿ ವಿವರಿಸಲಾಗಿದೆ. ಮುಖ್ಯವಾಗಿ ವಿಮಾನದ ಎಂಜಿನ್ಗೆ ತೈಲ ಸರಬರಾಜು ಆಗದೇ ಇದ್ದಿದ್ದೇ ಫಸ್ಟ್ ರೀಸನ್ ಅಂತ ಹೇಳಲಾಗಿದೆ. ವಿಮಾನದಲ್ಲಿ 2 ಎಂಜಿನ್ ಇತ್ತು. ಆ 2 ಎಂಜಿನ್ ಟೇಕ್ ಆಫ್ ಆದ ಕೂಡಲೇ ಕೆಲಸ ಮಾಡಲಿಲ್ಲ. ಜಸ್ಟ್ 3 ಸೆಕೆಂಡ್ಗಳ ನಡುವೆ ಎಂಜಿನ್ಗಳಿಗೆ ತೈಲ ಪೂರೈಕೆ ನಿಂತು ಹೋಯಿತು, ಸ್ವಿಚ್ ಆಫ್ ಆಯಿತು. ಇದರಿಂದ ವಿಮಾನಕ್ಕೆ ಮೇಲಕ್ಕೆ ಏರ್ಲಿಕ್ಕೆ ಆಗದೆ, ಥ್ರಸ್ಟ್ ಸಿಗದೆ ಕೆಳಗೆ ಕುಸಿಯೋಕೆ ಶುರುವಾಯಿತು. ಎಂಜಿನ್ ಫೇಲ್ ಆಗುವಾಗ ಪೈಲಟ್ಗಳು ಕನ್ಫ್ಯೂಷನ್ನಲ್ಲಿದ್ದರು. ಒಬ್ಬ ಪೈಲಟ್ ಯಾಕೆ ಕಟ್ ಆಫ್ ಮಾಡಿದೆ ಅಂತ ಕೇಳಿದ್ರು. ವೈ ಡಿಡ್ ಯು ಕಟ್ ಆಫ್ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಇನ್ನೊಬ್ರು ನಾನೇನು ಮಾಡಲಿಲ್ಲ, ಐ ಡಿಡ್ ನಾಟ್ ಡೂ ಸೋ ಅಂತ ಹೇಳಿದ್ರು ಅಂತ ಈ ಪ್ರಾಥಮಿಕ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಮೊದಲ ಎಂಜಿನ್ 1 ಗಂಟೆ 38 ನಿಮಿಷ 52 ಸೆಕೆಂಡ್ಗೆ ಸ್ವಿಚ್ ಆಫ್ ಆಯಿತು. ತಕ್ಷಣವೇ ಪೈಲಟ್ಗಳು APU ಇನ್ಲೆಟ್ ಡೋರ್ ಓಪನ್ ಮಾಡಿದ್ರು. ಇದು ಸಣ್ಣ ಎಂಜಿನ್ ಬ್ಯಾಕಪ್ ಸಿಸ್ಟಮ್. ಪವರ್ ರೀಸ್ಟೋರ್ ಮಾಡೋಕೆ ಪ್ರಯತ್ನ ಮಾಡಿದ್ರು. ಆದರೆ 1 ಗಂಟೆ 38 ನಿಮಿಷ 56 ಸೆಕೆಂಡ್ಗೆ 2ನೇ ಎಂಜಿನ್ ಸ್ವಿಚ್ ಆಫ್ ಆಯಿತು. ಹೀಗಾಗಿ ತಕ್ಷಣವೇ ರ್ಯಾಮ್ ಏರ್ ಟರ್ಬೈನ್ RAT ಸಿಸ್ಟಮ್ ಅನ್ನ ನಿಯೋಜನೆ ಮಾಡಿಕೊಂಡ್ರು. ವಿಮಾನ ರನ್ವೇನಿಂದ ಮೇಲೆ ಎದ್ದಿದ್ದಾಗಲೇ ಎಮರ್ಜೆನ್ಸಿ ಸಿಚುವೇಶನ್ ಇತ್ತು. ಮೊದಲ ಎಂಜಿನ್ ಕೆಲ ಕ್ಷಣ ರೀಸ್ಟಾರ್ಟ್ ಆಗೋ ರೀತಿ ಕಾಣಿಸ್ತು, ಆದರೆ 2ನೇ ಎಂಜಿನ್ ಸ್ಟಾರ್ಟ್ ಆಗುವಲ್ಲಿ ಫೇಲ್ ಆಯಿತು. ಹೀಗಾಗಿ 1 ಗಂಟೆ 39 ನಿಮಿಷ 5 ಸೆಕೆಂಡ್ ಹೊತ್ತಿಗೆ ಪೈಲಟ್ ಮೇಡೇ ಕಾಲ್ ಮಾಡಿದ್ರು. ತಕ್ಷಣ ಏರ್ ಟ್ರಾಫಿಕ್ ಕಂಟ್ರೋಲರ್ ಪ್ರತಿಕ್ರಿಯೆ ಕೇಳಿದ್ರು, ಆದರೆ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. ಅಪಘಾತ ಆಗೋ ಟೈಮ್ನಲ್ಲಿ ವಿಮಾನ ಗಂಟೆಗೆ 333 ಕಿಲೋಮೀಟರ್ ವೇಗದಲ್ಲಿ ನುಗ್ತಾ ಇತ್ತು. ವಿಮಾನ ಸಂಪರ್ಕ ಕಳ್ಕೊಂಡ ಮೇಲೆ ನಿಧಾನಕ್ಕೆ ಕುಸಿಯೋಕೆ ಶುರುವಾಯಿತು ಅಂತಲೂ ಕೂಡ ವರದಿ ಹೇಳಿದೆ. ಫ್ಲೈಟ್ ಕೆಳಗೆ ಕುಸಿಯುವಾಗ ಫ್ಲೈಯಿಂಗ್ ಪೊಸಿಷನ್ನಲ್ಲಿತ್ತು. ವಿಮಾನದ ಮುಂಭಾಗ ಸ್ವಲ್ಪ ಮೇಲಕ್ಕೆದ್ದು ಅದರ ಹಿಂಭಾಗ ಸ್ವಲ್ಪ ಕೆಳಕ್ಕಿತ್ತು. ಮೊದಲು ಆರ್ಮಿ ಮೆಡಿಕಲ್ ಕೋರ್ ಆವರಣದಲ್ಲಿದ್ದ ಮರಗಳನ್ನ ಸೀಳ್ಕೊಂಡು ಮೇನ್ ಬಿಲ್ಡಿಂಗ್ಗೆ ಹೋಗಿ ಅಪ್ಪಳಿಸ್ತು. ಮರಗಳಿಗೂ ಈ ವಿಮಾನದ ಬಿಲ್ಡಿಂಗು 293 ಅಡಿ ದೂರ ಇದೆ. ವಿಮಾನ ಬಿಲ್ಡಿಂಗ್ ನ ರೂಫ್ ಅಥವಾ ಮೇಲ್ಚಾವಣಿಯನ್ನ ಸೀಳ್ಕೊಂಡು ಹೋಗಿದೆ. ನಂತರ ಕಟ್ಟಡದ ಮೇಲಿದ್ದ ನೀರಿನ ಟ್ಯಾಂಕ್ ಅನ್ನ ಒಡೆದುಕೊಂಡು ಮೇನ್ ಬಿಲ್ಡಿಂಗ್ ನ ಆವರಣದಲ್ಲಿ ಬೆಂಕಿ ಹೊತ್ಕೊಂಡಿದೆ. ನಂತರ ಈ ವಿಮಾನದ ಶಾಕ್ ವೇವ್ ಅಕ್ಕಪಕ್ಕದ ಕಟ್ಟಡಗಳಿಗೂ ಹಾನಿ ಮಾಡಿದೆ. ಕೆಲವು ಕಟ್ಟಡಗಳಿಗೆ ನೇರವಾಗಿ ವಿಮಾನದ ಅವಶೇಷನ ಹೋಗಿ ಅಪ್ಪಳಿಸಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಕಟ್ಟಡಗಳನ್ನ ಬಿಲ್ಡಿಂಗ್ B, ಬಿಲ್ಡಿಂಗ್ C, ಬಿಲ್ಡಿಂಗ್ E, ಬಿಲ್ಡಿಂಗ್ F ಅಂತ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಚಿತ್ರದಲ್ಲೂ ಕೂಡ ನೋಡ್ತಾ ಇರಬಹುದು. ಇದರ ಸುತ್ತ ವಿಮಾನದ ಬೂದಿ ಕಂಡು ಬಂದಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯ
3 ನೈಟ್ 4 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲಿಗೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ ಆಗಸ್ಟ್ 3ನೇ ತಾರೀಕು 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮೊದಲ ಕಟ್ಟಡದಲ್ಲಿ ವಿಮಾನದ ಬಾಲ ಉಳ್ಕೊಂಡ್ರೆ ಕಟ್ಟಡದ ಆವರಣದಲ್ಲಿ ಉಳಿದ ವಿಮಾನದ ಭಾಗ ಅಪ್ಪಳಿಸಿದೆ. ವಿಮಾನ ಬಿದ್ದ ಕೂಡಲೇ ಎಡಭಾಗದಲ್ಲಿದ್ದ ಎಂಜಿನ್ ಡಿ ಬಿಲ್ಡಿಂಗ್ನ ನಾರ್ತ್ ಕಾರ್ನರ್ನಲ್ಲಿ ಹೋಗಿ ಬಿದ್ದಿದೆ. ಇಂಜಿನ್ ಬಿದ್ದ ರಭಸಕ್ಕೆ ಕಟ್ಟಡಕ್ಕೆ ಭಾರಿ ಡ್ಯಾಮೇಜ್ ಆಗಿದೆ. ಕಾಂಕ್ರೀಟ್ ಎಲ್ಲ ಕಿತ್ತು ಹೋಗಿದೆ. ಇನ್ನು ವಿಮಾನದ ಟೈರ್, ಲ್ಯಾಂಡಿಂಗ್ ಗೇರ್ ಎಲ್ಲವೂ ಇನ್ನೊಂದು ಬದಿಯಲ್ಲಿ ಸಿಕ್ಕಿವೆ. ವಿಮಾನದ ಬಲಬದಿಯ ರೆಕ್ಕೆಯ ಮಧ್ಯಭಾಗ ರಸ್ತೆ ರೀತಿಯ ಕಾರ್ನರ್ನಲ್ಲಿ ಸಿಕ್ಕಿದ್ದು ಅದು ಮೊದಲು ವಿಮಾನ ಅಪ್ಪಳಿಸಿದ ಸ್ಥಳದಿಂದ 520 ಅಡಿ ದೂರದಲ್ಲಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನುಳಿದ ಫ್ಯೂಸ್ಲಾಜ್ ಅಥವಾ ವಿಮಾನದ ಬಾಡಿ ಭಾಗ ನೆಲದ ಮೇಲೆ ಬಿದ್ದು ಎಲ್ಲ ಬೆಂಕಿಗೆ ಆಹುತಿಯಾಗಿದೆ ಅಂತ ರಿಪೋರ್ಟ್ ಹೇಳಿದೆ. ಇನ್ನು ಇಂಜಿನ್ ಫೇಲ್ ಆಗೋಕೆ ಕಾರಣ ಏನನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. ಆದರೆ ಇದರಲ್ಲಿದ್ದ 2 ಇಂಜಿನ್ಗಳನ್ನು ರೀಸೆಂಟ್ ಆಗಿ ರಿಪ್ಲೇಸ್ ಮಾಡಲಾಗಿತ್ತು ಅಂತ ಹೇಳಿದ್ದಾರೆ. ESN 956174 ಹೆಸರಿನ ಲೆಫ್ಟ್ ಹ್ಯಾಂಡ್ ಎಂಜಿನ್ ದುರಂತಕ್ಕೂ 40 ದಿನ ಮುಂಚೆ ಅಷ್ಟೇ, ಅಂದರೆ ಮೇ 1ನೇ ತಾರೀಕು ರಿಪ್ಲೇಸ್ ಆಗಿತ್ತು. ESN 956235 ನಂಬರ್ನ ರೈಟ್ ಸೈಡ್ನ ಇಂಜಿನ್ 3 ತಿಂಗಳು ಮುಂಚೆ, ಅಂದರೆ ಮಾರ್ಚ್ 26ನೇ ತಾರೀಕು ರಿಪ್ಲೇಸ್ ಆಗಿತ್ತು. ಈ ವಿಮಾನವನ್ನು 2013ರಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಸುಮಾರು 41,868 ಗಂಟೆ ಪ್ರಯಾಣ ಮಾಡಿತ್ತು. ಮೇಂಟೆನೆನ್ಸ್ ಚೆಕ್ ಯಾವುದೂ ಡ್ಯೂ ಇರಲಿಲ್ಲ. ಮುಂದಿನ ಮೇಜರ್ ಚೆಕ್ 2025ರ ಡಿಸೆಂಬರ್ ತಿಂಗಳಲ್ಲಿ ಆಗಬೇಕಾಗಿತ್ತು. ಏರ್ ವರ್ತಿನೆಸ್ ರಿವ್ಯೂ ಸರ್ಟಿಫಿಕೇಟ್ ಅಥವಾ ARCಯನ್ನು ಕೊನೆ ಸಲ ಮೇ 22ನೇ ತಾರೀಕು ಪಡ್ಕೊಳ್ಳಲಾಗಿತ್ತು. ಅಂದರೆ ವಿಮಾನ ಸೇಫ್ ಆಗಿ ಹಾರೋಕೆ ಬೇಕಾದ ಸರ್ಟಿಫಿಕೇಶನ್ ಅರ್ಹ ಇದೆ ಇದು ಅಂತ 20 ದಿನದ ಮುಂಚೆ ಅಷ್ಟೇ ಪಡ್ಕೊಂಡಿತ್ತು. ಸಾಮಾನ್ಯವಾಗಿ ಇದು 1 ವರ್ಷ ವ್ಯಾಲಿಡಿಟಿ ಹೊಂದಿರುತ್ತೆ. 2026ರ ಮೇ 22ಕ್ಕೆ ನೆಕ್ಸ್ಟ್ ಅದನ್ನು ಪಡ್ಕೋಬೇಕಾಗಿತ್ತು. ಹಾಗೆ ಪೈಲಟ್ಗಳು ಕೂಡ ನುರಿತ ಪೈಲಟ್ಗಳಾಗಿದ್ದರು. 56 ವರ್ಷದ ಸುಮಿತ್ ಸಬರ್ವಾಲ್ ಏರ್ಲೈನ್ ಟ್ರಾನ್ಸ್ಪೋರ್ಟ್ ಪೈಲಟ್ ಲೈಸೆನ್ಸ್ ATPL ಹೊಂದಿದ್ರು. ವಿಮಾನದ ಹೆಡ್ ಪೈಲಟ್ ಆಗಿದ್ದರು. ಇವರಿಗೆ ಸುಮಾರು 15,600 ಗಂಟೆಗಳ ವಿಮಾನ ಹಾರಾಟದ ಎಕ್ಸ್ಪೀರಿಯನ್ಸ್ ಇತ್ತು. ಒಂದೇ ಕಂಪನಿಯ ವಿಮಾನದಲ್ಲಿ 8,596 ಗಂಟೆ ವಿಮಾನವನ್ನು ಹಾರಿಸಿದ ಅನುಭವ ಇತ್ತು. ವಿಮಾನ ಅಪಘಾತವಾದ ದಿನದಿಂದ ಹಿಡಿದು ಹಿಂದಿನ 180 ದಿನಗಳಲ್ಲಿ 262 ಗಂಟೆ ವಿಮಾನ ಹಾರಿಸಿದ್ರು. ಇನ್ನೊಬ್ಬರು ಕೋ ಪೈಲಟ್ ಕುಂದರ್ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ CPL ಹೊಂದಿದ್ರು. ಇವರಿಗೆ 3,403 ಗಂಟೆ ವಿಮಾನ ಹಾರಿಸಿರೋ ಎಕ್ಸ್ಪೀರಿಯನ್ಸ್ ಇತ್ತು. ಒಂದೇ ವಿಮಾನದಲ್ಲಿ 1,128 ಗಂಟೆ ಹಾರಿಸಿರೋ ಎಕ್ಸ್ಪೀರಿಯನ್ಸ್ ಇತ್ತು. ವಿಮಾನ ಅಪಘಾತ ಆದ ದಿನದಿಂದ ಹಿಂದಿನ 180 ದಿನಗಳಲ್ಲಿ 233 ಗಂಟೆ ವಿಮಾನ ಹಾರಿಸಿದ್ರು. ಹಾಗೆ ವಿಮಾನಕ್ಕೆ ಇಂಧನ ತುಂಬಿಸೋಕೆ ಬಳಸಲಾದ ಬೌಸರ್ಗಳು ಮತ್ತು ಟ್ಯಾಂಕ್ಗಳಿಂದ ತೆಗೆದ ಇಂಧನದ ಸ್ಯಾಂಪಲ್ಗಳನ್ನು ಕೂಡ DGCA ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದೆ. ಅದರಲ್ಲೂ ಯಾವುದೇ ಸಮಸ್ಯೆ ಇಲ್ಲ, ತೃಪ್ತಿಕರ ಅನ್ನೋ ರಿಸಲ್ಟೇ ಬಂದಿದೆ. ಆದರೆ ಬೋಯಿಂಗ್ ಕಂಪನಿಯ ವಿಮಾನಗಳಿಗೆ ಫ್ಯೂಲ್ ಕಂಟ್ರೋಲ್ ಸ್ವಿಚ್ ಪರೀಕ್ಷೆ ಮಾಡೋಕೆ, ಅದರ ಕಾರ್ಯವಿಧಾನದ ಬಗ್ಗೆ ತಪಾಸಣೆ ಮಾಡೋಕೆ ಅಮೆರಿಕದ ಸ್ಪೆಷಲ್ ಏರ್ ವರ್ತಿನೆಸ್ ಇನ್ಫಾರ್ಮೇಷನ್ ಬುಲೆಟಿನ್ಸ್ SAIB ಸಲಹೆ ಕೊಟ್ಟಿತ್ತು. ಅದು ಕಡ್ಡಾಯ ಇರಲಿಲ್ಲ, ಆದರೆ ಸಲಹೆ ಮಾಡೋದಾದ್ರೆ ಮಾಡಿ ಅಂತ. ಅದನ್ನು ಮಾಡಿರಲಿಲ್ಲ ಅಂತ ರಿಪೋರ್ಟ್ ಹೇಳಿದೆ. ಅಂದರೆ ಇದು ಇಂಜಿನ್ಗೆ ಸರಿಯಾಗಿ ತೈಲ ಪೂರೈಕೆ ಆಗೋ ರೀತಿ ನೋಡ್ಕೊಳ್ಳುತ್ತೆ. ಅವುಗಳ ಚೆಕ್ಕಿಂಗ್ ಮ್ಯಾಂಡೇಟ್ರಿ ಇರಲಿಲ್ಲ, ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಸಲಹೆ ಕೊಟ್ಟಿದ್ರು. ಇವರು ಮಾಡಿರಲಿಲ್ಲ ಅಂತ ಹೇಳ್ತಿದ್ದಾರೆ. ತನಿಖಾಧಿಕಾರಿಗಳು ಸಾಕ್ಷಿಗಳು ಮತ್ತು ಬದುಕುಳಿದ ಒಬ್ಬ ಪ್ರಯಾಣಿಕನ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ತನಿಖೆ ಮುಂದುವರೆದಿದೆ ಅಂತ ವರದಿಯಲ್ಲಿ ಹೇಳಿದ್ದಾರೆ.